ಹಲೋ ಎವ್ರಿವನ್, ವೆಲ್ಕಮ್ ಟು ವಾವ್ ಏನು ರುಚಿ. ಹೇಗಿದ್ದೀರಾ ಎಲ್ಲರೂ? ಸೊ ನಾವಿವತ್ತು ಮಾಡ್ತಾ ಇರೋ ವಿಡಿಯೋ ಯಾವ ರೆಸಿಪಿ ಇದಲ್ಲ, ಬಟ್ ನಮ್ಗೆಲ್ಲರಿಗೂ ತುಂಬಾನೇ ಉಪಯೋಗವಾಗುವಂಥ ನಿಂಬೆ ಹಣ್ಣುಗಳನ್ನ ನಾವು ವರ್ಷಗಟ್ಟಲೆ ಕಾಲ, ಎಸ್ ವರ್ಷಗಳವರೆಗೂ ಹಾಳಾಗದಿರೆ ಕೆಡದಿರೆ ತುಂಬಾನೇ ಫ್ರೆಶ್ ಆಗಿ ಅದನ್ನ ಕಾಪಾಡ್ಕೊಳ್ಳೋದು ಹೇಗೆ, ಅದನ್ನ ಸ್ಟೋರ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಮನೆಗಿನ್ನು ನಿಂಬೆ ಹಣ್ಣುಗಳನ್ನ ತಂದ್ಬಿಡ್ತೀವಿ, ಆದರೆ ಒಂದು ವಾರಕ್ಕಿಂತ ಜಾಸ್ತಿ ಆ ನಿಂಬೆ ಹಣ್ಣುಗಳನ್ನ ನಾವು ಸ್ಟೋರ್ ಮಾಡಕ್ ಆಗಲ್ಲ. ಯೂಶ್ವಲಿ ನಾವು ಇಟ್ಟರೆ ಆ ನಿಂಬೆಹಣ್ಣು ಕೊಳ್ತೋಗುತ್ತೆ, ಇಲ್ಲದ್ರೆ ಒಣಗೋಗುತ್ತೆ. ಕೆಲವೊಬ್ರು ನಿಂಬೆಹಣ್ಣು ಹಾಳಾಗಬಾರ್ದು ಅಂತ ನಿಂಬೆಹಣ್ಣಿಗೆ ಎಣ್ಣೆ ಹಚ್ಚಿ ಅಥವಾ ಅದನ್ನ ಪೇಪರಲ್ಲಿ ಸುತ್ತಿ ಮಾಡಿ ಇಡ್ತಾರೆ ಫ್ರಿಡ್ಜ್ ಅಲ್ಲಿ. ನೀವು ಈ ತರದ ಎಷ್ಟೇ ಪ್ರಯತ್ನಗಳನ್ನ ಮಾಡಿದ್ರು 8ರಿಂದ 10 ದಿನಗಳಿಗಿಂತ ಜಾಸ್ತಿ ನಿಂಬೆಹಣ್ಣು ಫ್ರೆಶ್ ಇರೋದೇ ಇಲ್ಲ. ಅದು ಒಣಗಿ ಹೋಗುತ್ತೆ, ಇಲ್ಲದೇ ಇದ್ರೆ ಒಳಗಡೆ ಕೊಳ್ತು ಬಿಡುತ್ತೆ, ಮತ್ತೆ ಅದು ತುಂಬಾ ರಸಭರಿತವಾಗಿ ಕೂಡ ಉಳಿಯೋದಿಲ್ಲ. ಹಾಗಾಗಿ 2 ರೀತಿಯಲ್ಲಿ ನಿಂಬೆ ಹಣ್ಣುಗಳನ್ನ ಪ್ರಿಸರ್ವ್ ಮಾಡೋದು ಹೇಗೆ ಅನ್ನೋದನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಮಿಸ್ ಮಾಡದೆ ನೀವು ಇದನ್ನ ನೋಡಿದ್ರೆ ಇದರಲ್ಲಿರೋ ಎಲ್ಲಾ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ತಿಳ್ಕೊಂಡು ನೀವು ಇದರ ಉಪಯೋಗ ತಗೊಳ್ಬಹುದು. ಸೊ ಬನ್ನಿ ಹಾಗಿದ್ರೆ ನೋಡೋಣ ನಾವು ಇದನ್ನ ಹೇಗೆ ಪ್ರಿಸರ್ವ್ ಮಾಡೋದು ಅಂತ. ಸೊ ನಾವಿಲ್ಲಿ ಮಾಡಬೇಕಾಗಿರೋ ಮೊದಲೇ ಕೆಲಸ ಏನು ಅಂದ್ರೆ, ನಾವು ನಿಂಬೆ ಹಣ್ಣುಗಳನ್ನ ಮಾರ್ಕೆಟಿಂದ ತಂದ ಮೇಲೆ ಅದನ್ನ ಚೆನ್ನಾಗಿ ತೊಳೆದು ಒರೆಸಿ ಅದನ್ನ ಒಣ ಮಾಡಿ ಇಟ್ಕೊಳ್ಳಿ. ಅದ್ರ ಮೇಲೆ ಯಾವ ಮಾಯಿಶ್ಚರ್ ಕೂಡ ಇರಬಾರ್ದು. ನಂತರ ಈ ನಿಂಬೆ ಹಣ್ಣುಗಳನ್ನ ನಾನು ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ. ಬಟ್ ಈ ನಿಂಬೆ ಹಣ್ಣನ್ನ ನಾವು ಕಟ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ತರ ನೀವು ಇದನ್ನ ಸ್ವಲ್ಪ ತಿಕ್ಕಬೇಕು. ಅವಾಗ ಏನಾಗುತ್ತೆ ಅಂದ್ರೆ, ಕೆಲವೊಂದು ನಿಂಬೆ ಹಣ್ಣುಗಳು ತುಂಬಾ ದಪ್ಪ ಇರುತ್ತೆ, ಖಡಕ್ ಇರುತ್ತೆ. ಬಟ್ ಅದನ್ನ ಈ ರೀತಿ ನಾವು ಚೆನ್ನಾಗಿ ತಿಕ್ಕೋದ್ರಿಂದ ಅದ್ರ ಒಳಗಿನ ಜ್ಯೂಸ್ ಎಲ್ಲ ಲೂಸ್ ಆಗಿ ರಿಲೀಸ್ ಆಗಿ ನಾವು ನಿಂಬೆ ಹಣ್ಣನ್ನ ಹಿಂಡಿದಾಗ ಎಲ್ಲ ಮ್ಯಾಕ್ಸಿಮಮ್ ಜ್ಯೂಸ್ ನಮಗೆ ಹೊರಗಡೆ ಬಂದ್ಬಿಡುತ್ತೆ. ಹಾಗಾಗಿ ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಾನು ಬಳಸ್ತಿರುವಂತ ಎಲ್ಲ ನಿಂಬೆ ಹಣ್ಣುಗಳನ್ನ ನಾನು ಈ ರೀತಿ ತಿಕ್ಕಿ ಇಟ್ಕೊಂಡಿದ್ದೀನಿ. ಸೊ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ ಇವಾಗ. ಸೊ ಈ ರೀತಿಯಾಗಿ ನಾನಿಲ್ಲಿ ಒಂದಷ್ಟು ಲೆಮನ್ಗಳನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಖಾಲಿ ಆದಂತಹ ಒಂದು ಬೌಲ್ನ ಕೂಡ ನಾನು ಇಲ್ಲೊಂದು ಇಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಯೂಶ್ವಲಿ ಈ ಥರ ನಿಂಬೆಹಣ್ಣು ಹಿಂಡೋದು ಇದ್ದೇ ಇರುತ್ತೆ. ಸೊ ನಾನಿಲ್ಲಿ ಇದನ್ನ ಯೂಸ್ ಮಾಡ್ತಿದ್ದೀನಿ. ನೀವು ಯಾವ ಥರ ನಿಂಬೆಹಣ್ಣು ಹಿಂಡ್ತೀರೋ ಹಾಗೆ ಹಿಂಡ್ಬೋದು. ನೀವು ಕೈಯಿಂದ ಮಾಡೋದಾದರೆ ಹಾಗೆ ಮಾಡ್ಬೋದು. ಸೊ ನಾನೇನು ಮಾಡ್ತೀನಿ ಅಂದರೆ, ಅಷ್ಟು ನಿಂಬೆಹಣ್ಣುಗಳನ್ನ ಚೆನ್ನಾಗಿ ಹಿಂಡ್ಕೊಂಡು ಇದ್ರ ಜ್ಯೂಸ್ ತಗೊಂಡ್ಬಿಡ್ತೀನಿ. ಇವಾಗ ನಾವು ಈ ವಿಡಿಯೋ ಮಾಡ್ತಾ ಇರೋ ಇಂಟೆನ್ಷನ್ ಏನು ಅಂದರೆ, ನಮಗೆ ಲೆಮನ್ ಸೀಸನಲ್ಲಷ್ಟೇ ಸಿಗ್ತಾ ಇರುತ್ತೆ, ಬಾಕಿ ಟೈಮಲ್ಲಿ ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ. ಇವಾಗಂತೂ ಸಮ್ಮರ್ ಬಂತು ನೋಡಿ, ಸಮ್ಮರ್ ಬಂದಾಗಂತೂ ಇನ್ನೂ ನಮಗೆ ಲೆಮನ್ ಜಾಸ್ತಿ ಬಳಕೆ ಆಗುತ್ತೆ, ಹಾಗೆ ಕಾಸ್ಟ್ಲಿ ಆಗಿ ಕೂಡ ಸಿಗುತ್ತೆ. ಈ ಸಿಚುವೇಶನ್ ಅವಾಯ್ಡ್ ಮಾಡಬೇಕು ಅಂದರೆ ನಾವು ಈ ಥರ ನಿಂಬೆ ಹಣ್ಣುಗಳನ್ನ ಸ್ಟೋರ್ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ. ಆಮೇಲೆ ನೆಂಟರು ಬರಲಿ ಅಥವಾ ನಿಮಗೆ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಅಡುಗೆಗೆ ಯಾವಾಗ ನಿಂಬೆಹಣ್ಣು ಬೇಕಂದ್ರೂ ಇನ್ಸ್ಟೆಂಟಾಗಿ ಮನೇಲಿ ನೀವು ಈ ಥರ ತೆಗೆದು ಬಳಸ್ಬೋದು. ಇದು ತುಂಬ ಯೂಸ್ಫುಲ್ ಟಿಪ್. ನಿಮಗೆ ಗೊತ್ತಾಗುತ್ತೆ ಮುಂದೆ ಇದು ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ. ಅಷ್ಟೇ ಅಲ್ಲದೆ ನಾವು ನಿಂಬೆಹಣ್ಣನ್ನು ಮನೆ ಮದ್ದು ಅಂತ ಕೂಡ ಬಳಸ್ತೀವಿ. ಸಪೋಸ್ ಬಾಡಿ ಹೀಟ್ ಆದರೆ, ಎಕ್ಸಸ್ ಹೀಟ್ ಆದರೆ ನಮಗೆ ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ. ಅದೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಕೂಡ ನಾವು ನಿಂಬೆಹಣ್ಣು ಜ್ಯೂಸನ್ನು ಜಾಸ್ತಿ ಕುಡಿತೀವಿ. ನಮಗೆ ಲೆಮನ್ ಶರ್ಬತ್ ಮಾಡೋದಂತೂ ಎಲ್ಲರಿಗೂ ಗೊತ್ತು. ಬಟ್ ಅದೇ ನಿಂಬೆಹಣ್ಣಿನ ರಸನ ನಾವು 1 ಲೋಟ ನೀರಿಗೆ 1 ಟೀ ಸ್ಪೂನಷ್ಟು ಅಥವಾ 1.5 ಟೀ ಸ್ಪೂನಷ್ಟು ನಿಂಬೆಹಣ್ಣು ರಸ ಹಾಕಿ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಪುಡಿ ಅಥವಾ ಅಜ್ವೈನದ ಪುಡಿ, ಎರಡರಲ್ಲಿ ಯಾವುದಾದ್ರು ಒಂದ್ರದ್ದು ಪೌಡರ್ನ ಹಾಕಿ ಕಲಿಸ್ಕೊಂಡು ಕುಡಿದ್ರೆ ನಮ್ಮ ಹೆಲ್ತ್ ತುಂಬ ಇಂಪ್ರೂವ್ಡ್ ಆಗಿರುತ್ತೆ. ಮತ್ತು ಎಕ್ಸಸ್ ಬಾಡಿ ಹೀಟ್ ಕೂಡ ನಮಗೆ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಮ್ಮ ಡೈಜೆಷನ್ ಪವರ್ಗೆ ಕೂಡ ಅದು ಬೂಸ್ಟ್ ಮಾಡುತ್ತೆ. ಹಾಗಾಗಿ ನಿಂಬೆಹಣ್ಣಿನ ಮಹತ್ವಗಳನ್ನ ನಾನು ಹೇಳ್ತಾ ಹೋದರೆ ವಿಡಿಯೋನೇ ಮುಗಿಯೋದಿಲ್ಲ. ಸೊ ಈ ರೀತಿ ಇಷ್ಟೊಂದು ಯೂಸ್ಫುಲ್ ಆಗಿರೋ ನಿಂಬೆಹಣ್ಣನ್ನು ತುಂಬ ಸುಲಭವಾಗಿ ನಾವು ಮನೆಯಲ್ಲಿ ಶೇಖರಿಸಿಡೋದು ಹೇಗೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ಈ ವಿಡಿಯೋ. ನೋಡ್ತಾ ಇದ್ದೀರಲ್ಲ, ಇಷ್ಟೇ ಲೆಮನಲ್ಲಿ ಎಷ್ಟೊಂದು ಜ್ಯೂಸ್ ಬಂತು ಅಂತ. ಸೊ ನಾನು ಮೊದಲೇ ಹೇಳಿದಾಗೆ ನಿಂಬೆಹಣ್ಣನ್ನು ನೀವು ಸ್ವಲ್ಪ ತಿಕ್ಕಿ ಅದನ್ನು ಈ ಥರ ಮಾಡೋದ್ರಿಂದ ಅದರಲ್ಲಿರೋ ಅಷ್ಟು ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ನೀವು ಮಾಡ್ಕೊಳ್ಬೋದು. ಸೊ ನೋಡಿದ್ರೆ ಮಾತಾಡ್ತಾ ನಾವು ಅಷ್ಟು ಲೆಮನ್ಗಳನ್ನ ಸ್ಕ್ವೀಸ್ ಮಾಡಿ ಆಯಿತು. ನೀವು ಬೇಕು ಅಂದರೆ ಇದನ್ನು 2 ನಿಂಬೆಹಣ್ಣು ಸಿಪ್ಪೆಗಳನ್ನ ಇದರಲ್ಲಿಟ್ಟು ಮತ್ತೆ ಹಿಂಡ್ಬೋದು. ಇನ್ನು ಸ್ವಲ್ಪ ಇದರಿಂದ ಜ್ಯೂಸ್ ಬರುತ್ತೆ. ಮತ್ತು ಈ ನಿಂಬೆಹಣ್ಣು ಸಿಪ್ಪೆಗಳನ್ನ ನೀವು ಚೆಲ್ಲಬೇಕಾಗಿಲ್ಲ. ನಾನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ಈ ರೀತಿ ಸ್ಕ್ವೀಸ್ ಆಗಿರೋ ಲೆಮನ್ ಏನಿದೆ ಒಂದ್ಸಾರಿ ಇದರಲ್ಲಿ ಇಡಿ. ಹಾಗೆ ಇನ್ನೊಂದು ಸ್ಕ್ವೀಸ್ಡ್ ಲೆಮನ್ ಸಿಪ್ಪೆ ತೊಗೊಂಡು ಈ ರೀತಿ ಇಟ್ಟು ನೀವು ಮತ್ತೆ ಹಿಂದೆ ನೋಡಿ ಅದರಲ್ಲಿರೋ ಅಷ್ಟು ಲಿಕ್ವಿಡ್ ಬಂದ್ಬಿಡುತ್ತೆ. ಸೊ 1 ಡ್ರಾಪ್ ಕೂಡ ಲಿಕ್ವಿಡ್ ನೀವು ವೇಸ್ಟ್ ಮಾಡಿದಿರ ಅಷ್ಟು ಲೆಮನ್ ಜ್ಯೂಸನ್ನು ಈ ರೀತಿಯಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೋದು. ಸೊ ಈ ರೀತಿ ನಾವು ಸ್ಕ್ವೀಸ್ ಮಾಡೋದು ಲೆಮನ್ ಸಿಪ್ಪೆ, ಇದನ್ನು ನೀವು ದಯವಿಟ್ಟು ಚೆಲ್ಲಬೇಡಿ. ಇದರಿಂದ ತುಂಬಾ ಉಪಯೋಗಗಳಿದೆ. ಇದನ್ನು ನೀವು ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡ್ತಾರೆ ಅದಕ್ಕೂ ಬಳಸ್ಕೋಬಹುದು. ಬೇಡ ಅಂದರೆ
ಸೊ ಈ ರೀತಿ ಲೆಮನ್ ಸಿಪ್ಪೆಗಳನ್ನ ಹಿಂಡಿದ ಮೇಲೆ ನೀವು ಒಂದು ಬಟ್ಲದಲ್ಲಿ ಎಷ್ಟು ಫಿಟ್ ಆಗುತ್ತೋ ಅಷ್ಟು ಲೆಮನ್ಗಳನ್ನ ಫ್ರಿಡ್ಜಲ್ಲಿ ಒಂದು ಮೂಲೆಯಲ್ಲಿ ಇಟ್ಬಿಡಿ. ಅವಾಗ ಏನಾಗುತ್ತೆ ಅಂದರೆ ಫ್ರಿಡ್ಜಲ್ಲಿರೋ ಎಕ್ಸ್ಟ್ರಾ ಸ್ಮೆಲ್, ಅನ್ವಾಂಟೆಡ್ ಸ್ಮೆಲ್ ಅಥವಾ ಆರ್ಡರ್ ಏನಿರುತ್ತೆ ತುಂಬ ಕೆಟ್ಟದ ಸ್ಮೆಲ್ ಏನಾದ್ರು ಬರ್ತಾ ಇದ್ರೆ ಅದೆಲ್ಲ ಸ್ಮೆಲ್ಲನ್ನು ಈ ನಿಂಬೆಹಣ್ಣು ಹೀರ್ಕೊಂಡ್ಬಿಡುತ್ತೆ. ಇದು ಒಂಥರ ಫ್ರಿಡ್ಜ್ ನ್ಯಾಚುರಲ್ ಫ್ರೆಶ್ನರ್ ಥರ ಇದು ಕೆಲಸ ಮಾಡುತ್ತೆ ನಿಮಗೆ. ಸೊ ನೀವು ಹಾಗೆ ಇದನ್ನು ಫ್ರಿಡ್ಜಲ್ಲಿ ಎಷ್ಟು ದಿನ ಆದರೂ ಇಡ್ಬೋದು. ಇದೇನು ಕೊಳೆಯಲ್ಲ, ಏನಿಲ್ಲ, ಇದು ಒಣಗೋಗುತ್ತೆ ಅಷ್ಟೇ. ಮತ್ತು ಆ ಥರ ಒಣಗಿದ ಸಿಪ್ಪೆನೇ ಆಗಲಿ ಅಥವಾ ಹಸಿ ಸಿಪ್ಪೆನೇ ಆಗಲಿ ನೀವು ಇನ್ನೊಂದು ರೀತಿ ಹೆಂಗೆ ಯೂಸ್ ಮಾಡ್ಬೋದು ಅಂದರೆ, ನಾವು ದಿನ ಕುಕ್ಕರಲ್ಲಿ ರೈಸ್ ಮಾಡ್ಕೊಳ್ತಾನೆ ಇರ್ತೀವಿ. ಸೊ ಕುಕ್ಕರ್ ನಮ್ಮದು ಕಪ್ಪಗಾಗ್ಬಿಡುತ್ತೆ ಸಮ್ಟೈಮ್ಸ್. ನಾವೇನು ಮಾಡಬೇಕು ಅಂದರೆ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ 1 ಅಥವಾ 2 ನಿಂಬೆಹಣ್ಣು ಸಿಪ್ಪೆಗಳನ್ನ ಹಾಕಿ ಅವಾಗ ನಾವು ಅನ್ನ ಮಾಡ್ಕೊಳ್ಬೇಕು. ಅನ್ನನ ಡೈರೆಕ್ಟ್ ಕುಕ್ಕರಲ್ಲಿ ಅವಾಗ ಮಾಡಬಾರ್ದು. ಒಂದು ಪಾತ್ರೆಯಲ್ಲಿ ಅನ್ನಕ್ಕೆ ಎಷ್ಟು ಅಕ್ಕಿ ತೊಳಿತೀರಾ, ನೀರು ಹಾಕ್ತೀರಾ ಎಲ್ಲ ಮಾಡಿ ಅದನ್ನು ಕುಕ್ಕರಲ್ಲಿ ಇಡಬೇಕು. ಕುಕ್ಕರಲ್ಲಿ ಕೆಳಗಡೆ ನೀರೇನು ಹಾಕ್ತೀರಾ ಅದರಲ್ಲಿ ಈ ಸಿಪ್ಪೆಗಳನ್ನ ಹಾಕಬೇಕು. ಅದರಿಂದ ಏನಾಗುತ್ತೆ, ನಮ್ಮ ಕುಕ್ಕರ್ ಕಪ್ಪಗಾಗಲ್ಲ. ಇನ್ಫ್ಯಾಕ್ಟ್ ಮೊದಲಿಂದ ಅದೇನಾದ್ರೂ ಕಪ್ಪಗಾಗಿದ್ರು ಕೂಡ ಅದು ತುಂಬಾ ಬೆಳ್ಳಗಾಗೋಗುತ್ತೆ. ಸೊ ಇದರಿಂದ ತುಂಬ ಯೂಸೇಜ್ ಇದೆ. ಇದನ್ನು ದಯವಿಟ್ಟು ನೀವು ಚೆಲ್ಲಬೇಡಿ. ಹಾಗೆ ನಿಮ್ಮ ಸ್ಕಿನ್ ಮೇಲೆ ಏನಾದರೂ ರ್ಯಾಷಸ್ ಆಗಿದ್ರೆ, ಏನಾದರೂ ಬೊಬ್ಬೆ ಆಗಿದ್ರೆ, ರೆಡ್ ರ್ಯಾಷಸ್ ಆ ಥರ ಏನಾದರೂ ಆಗಿದ್ರೆ ಕೂಡ ಈ ನಿಂಬೆಹಣ್ಣನ್ನ ಈ ಬೀಜ ಎಲ್ಲ ತೆಗೆದುಬಿಟ್ಟು ಇದನ್ನ ಈ ರೀತಿ ಉಲ್ಟಾ ಮಾಡಿ ನೀವು ಆ ಸ್ಕಿನ್ ಮೇಲೆ ಕೂಡ ಇದನ್ನ ತಿಕ್ಕಬಹುದು. ನ್ಯಾಚುರಲ್ ಆಗಿ ಅದು ನಿಮ್ಮ ಸ್ಕಿನ್ನ ಹೀಲ್ ಮಾಡುತ್ತೆ ಕೂಡ. ಸೊ ನಿಂಬೆಹಣ್ಣು ಸಿಪ್ಪೆಯಲ್ಲಿ ಕೂಡ ತುಂಬಾ ಕ್ವಾಲಿಟೀಸ್ ಇರುತ್ತೆ, ಅದರಲ್ಲೂ ತುಂಬ ಒಳ್ಳೆ ಅಂಶಗಳಿರುತ್ತೆ. ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಇದನ್ನು ಯೂಸ್ ಮಾಡ್ಕೊಳ್ಬೋದು ಈ ಥರ. ಸೊ ನಾನು ನಿಮಗೆ ಮೊದಲಿವಾಗ ನಿಂಬೆಹಣ್ಣು ಜ್ಯೂಸನ್ನು ಸ್ಟೋರ್ ಮಾಡೋ ಮೊದಲನೇ ರೀತಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನೊಂದು ಮೆಜರಿಂಗ್ ಕಪ್ನ ತೊಗೊಂಡಿದ್ದೀನಿ. ನೀವು ಇದೇ ಸೈಜಿನ ಕಪ್ ತೊಗೋಬೇಕು ಅಂತಿಲ್ಲ, ನಿಮ್ಗೆ ಯಾವ್ದು ಬೇಕಾದರೂ ಒಂದು ಲೋಟ, ಒಂದು ಬೌಲ್ ಏನಾದರೂ ತೊಗೊಳ್ಬೋದು. ನಾನಿಲ್ಲಿ ಈ ಸೈಜಿನ ಒಂದು ಮೆಜರಿಂಗ್ ಕಪ್ ತೊಗೊಳ್ತಾ ಇದ್ದೀನಿ. ಈಗ ಸಪೋಸ್ ನೀವು ಈ ಕಪ್ಪಿಂದ 5 ಕಪ್ನಷ್ಟು ಈ ಲೆಮನ್ ಜ್ಯೂಸ್ ಹಾಕಿದ್ರೆ, ಈ ನಿಂಬೆಹಣ್ಣಿನ ರಸನ 5 ಕಪ್ನಷ್ಟು ಹಾಕಿದ್ರೆ ಅದಕ್ಕೆ 1 ಕಪ್ನಷ್ಟು ಉಪ್ಪು ಹಾಕಬೇಕು. ಇಲ್ಲಿ ತಲೆ ತುಂಬವರೆಗೂ 1 ಕಪ್ನಷ್ಟು ನಾರ್ಮಲ್ ಸಾಲ್ಟ್ ನಾವು ಅಡುಗೆಗೆ ಬಳಸ್ತೀವಲ್ಲ, ಟೇಬಲ್ ಸಾಲ್ಟ್, ಕುಟ್ಟಿದುಪ್ಪು, ಅದನ್ನು ಹಾಕಬೇಕು. ಅದನ್ನು ಹಾಕಿ ನೀವು ಚೆನ್ನಾಗಿ ಆ ಉಪ್ಪು ಕರಗೋವರೆಗೂ ಅದನ್ನು ಕಲಿಸ್ಬೇಕು. ಚೆನ್ನಾಗಿ ಅದ್ರಲ್ಲಿ ಉಪ್ಪು ಕರಗೋದ್ಮೇಲೆ ಇದ್ಮೇಲೆ ಅದನ್ನು ಫಿಲ್ಟರ್ ಮಾಡ್ಕೊಳ್ಬೋದು. ಮಾಡಿದ್ಮೇಲೆ ಈ ರೀತಿ ನಮ್ಮ ಲೆಮನ್ ಜ್ಯೂಸ್ ರೆಡಿ ಆಗುತ್ತೆ. ಇದನ್ನ ನೀವು ಫ್ರಿಡ್ಜ್ನಲ್ಲೇ ಇಟ್ಟು 6 ತಿಂಗಳವರೆಗೂ ಆರಾಮಾಗಿ ಇದನ್ನ ನಿಮ್ಮ ಅಡುಗೆಗಳಿಗೆ ಬಳಸ್ಕೋಬಹುದು. ಇದು ಏನು ಹಾಳಾಗಲ್ಲ, ಹೀಗೆ ಇರುತ್ತೆ. ಓಕೆ, ಲೆಮನ್ ಶರ್ಬತ್ ಮಾಡೋದಕ್ಕೆ ಇದನ್ನು ಬಳಸೋಕ್ಕಾಗಲ್ಲ, ಯಾಕಂದರೆ ಇದರಲ್ಲಿ ತುಂಬ ಸ್ವಲ್ಪ ಜಾಸ್ತಿ ಸಾಲ್ಟ್ ಇರುತ್ತೆ. ಬಟ್ ನೀವು ಅಡುಗೆ ಮಾಡೋದಕ್ಕೆ ಇದನ್ನು ಡೆಫಿನೆಟ್ಲಿ ಬಳಸ್ಬೋದು. ಈ ರೀತಿ ನೀವು ಒಂದು ಗ್ಲಾಸ್ ಜಾರಲ್ಲಿ, ಕ್ಲೀನ್ ಆಗಿರೋ ಗ್ಲಾಸ್ ಜಾರಲ್ಲಿ ಇದನ್ನು ತುಂಬಿ ಫ್ರಿಡ್ಜ್ನಲ್ಲಿ ಇಟ್ಟರೆ 6 ತಿಂಗಳ ನೀವು ಯೋಚನೆ ಮಾಡಿದ್ರೆ ಲೆಮನ್ ಜ್ಯೂಸ್ನ ನಿಮ್ಮ ಅಡುಗೆಗಳಿಗೆ ಬಳಸ್ಕೋಬಹುದು. ಆದರೆ ಗಮನದಲ್ಲಿಡೋ ಒಂದು ಮುಖ್ಯ ಅಂಶ ಏನು ಅಂದರೆ, ಈ ನಿಂಬೆಹಣ್ಣಿನ ರಸದಲ್ಲಿ ಆಲ್ರೆಡಿ ತುಂಬ ಜಾಸ್ತಿ ಸಾಲ್ಟ್ ಅಂದರೆ ಉಪ್ಪು ಇರೋದ್ರಿಂದ ನೀವು ಅಡುಗೆಗೆ ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ಬೇಕು, ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು ಅಷ್ಟೇ. ಬಟ್ ಇಲ್ಲೇನು ಜ್ಯೂಸ್ ನೀವು ನೋಡ್ತಾ ಇದ್ದೀರಾ, ಇದಕ್ಕೆ ನಾನು ಉಪ್ಪನ್ನು ಹಾಕಿಲ್ಲ. ಇದನ್ನು ನಾನು ಇನ್ನೊಂದು ರೀತಿಯಲ್ಲಿ ಹೇಗೆ ನಾವು ಇದನ್ನು ಸ್ಟೋರ್ ಮಾಡ್ಬೋದು, ವರ್ಷಗಟ್ಟಲೆ ಇಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ಇಲ್ಲಿರೋ ಜ್ಯೂಸ್ಗೆ ನಾನು ಸ್ವಲ್ಪ ಕೂಡ ಸಾಲ್ಟ್ ಹಾಕಿಲ್ಲ. ಇದು ನಾರ್ಮಲ್ ಇವಾಗ ತಾನೇ ಫ್ರೆಶ್ ಆಗಿ ಹಿಂಡಿರೋಂಥ ಲೆಮನ್ ಜ್ಯೂಸ್ ಆಗಿದೆ. ಇವಾಗ ನನ್ನ ಹತ್ರ ಇಲ್ಲಿ ಈ ಥರದೊಂದು ಐಸ್ ಕ್ಯೂಬ್ ಟ್ರೇ ಇದೆ. ನನ್ನ ಹತ್ರ ಸಿಲಿಕಾನ್ ಇದೆ, ಬಟ್ ಪರವಾಗಿಲ್ಲ, ಸಿಲಿಕಾನ್ ಇರಲಿ ಅಥವಾ ಪ್ಲಾಸ್ಟಿಕ್ದೇ ಇರಲಿ, ಡೆಫಿನೆಟ್ಲಿ ನಿಮ್ಮ ಹತ್ರ ಐಸ್ ಕ್ಯೂಬ್ ಟ್ರೇ ಅಂತೂ ಇದ್ದೇ ಇರುತ್ತೆ, ನೀವು ಅದನ್ನು ಬಳಸ್ಕೋಬಹುದು. ಸೊ ನಾನೇನು ಮಾಡ್ತೀನಿ ಅಂದರೆ, ಇದನ್ನ ಒಂದು ಚಿಕ್ಕ ಬೌಲ್ಗೆ ಹಾಕೊಂಡು ಈ ಟ್ರೇಯಲ್ಲಿ ತುಂಬಿಕೊಳ್ತಾ ಇದ್ದೀನಿ. ಇದನ್ನ ನೀವು ಈ ರೀತಿ ಹಾಕೋಕೆ ಮುಂಚೆ ಒಂದ್ಸಾರಿ ಫಿಲ್ಟರ್ ಮಾಡ್ಕೊಂಬಿಡಿ, ಯಾಕಂದ್ರೆ ಇದರಲ್ಲಿ ಯಾವ ಸೀಡ್ಸ್ ಇರಬಾರ್ದು. ಸೀಡ್ಸ್ ಇದ್ರೆ ಏನೂ ಆಗಲ್ಲ, ಬಟ್ ಸ್ವಲ್ಪ ನಿಂಬೆಹಣ್ಣಿನ ರಸ ಕಹಿ ಆಗಿಬಿಡುತ್ತೆ. ಒಂದ್ಸರಿ ನೀವು ಅದನ್ನ ಫಿಲ್ಟರ್ ಮಾಡಿಕೊಂಡು ಈ ಥರ ಹಾಕೊಂಬಿಡಿ. ಸೊ ನಾನು ನಿಮಗೆ ತೋರಿಸೋದಕ್ಕೆ ಇದೊಂದು ಟ್ರೇನಲ್ಲಿ ನಿಮಗೆ ಈ ಲೆಮನ್ ಜ್ಯೂಸ್ನ ಹಾಕಿದ್ದೀನಿ. ನೀವು ಬೇಕಂದ್ರೆ ಈ ಥರದ್ದು 1, 2, 3 ನಿಮ್ಮ ಹತ್ರ ಎಷ್ಟು ಟ್ರೇಸ್ ಇದೆ ಅಷ್ಟು ಟ್ರೇಸ್ನಲ್ಲಿ ಲೆಮನ್ ಜ್ಯೂಸ್ನ ನೀವು ಹಾಕಿ ಮುಂದೆ ಏನು ಮಾಡಬೇಕು ಅಂದರೆ ಇದನ್ನ ಫ್ರೀಸರಲ್ಲಿ ಇಡಬೇಕು. ಫ್ರಿಡ್ಜ್ನಲ್ಲಿ ಅಲ್ಲ, ಫ್ರೀಸರಲ್ಲಿ ಇಡಿ. ಇದು 100% ಫುಲ್ ಐಸ್ ಕ್ಯೂಬ್ ಆಗಿಬಿಡುತ್ತೆ. ನಾನು ನಿಮಗೆ ಅದನ್ನ ನೆಕ್ಸ್ಟ್ ಒಂದು 8 to 9 ಅವರ್ಸ್ ಆದಮೇಲೆ ತೋರಿಸ್ತೀನಿ ಇದು ಯಾವ ಥರ ಆಗಿರುತ್ತೆ ಅಂತ. ಇದು ಒಂದು 8 ಅವರ್ಸ್ ಆದಮೇಲೆ ಫುಲ್ ನಮ್ಮ ಐಸ್ ಕ್ಯೂಬ್ಸ್ ಹೇಗಿರುತ್ತೆ ಆ ಥರ ಇದು ರೆಡಿ ಆಗಿಬಿಡುತ್ತೆ. ಮುಖ್ಯವಾದ ವಿಷಯ ಮತ್ತೆ ನಾನು ಹೇಳ್ತಾ ಇರೋದು ಏನಂದ್ರೆ, ಈ ಥರ ನೀವು ಐಸ್ ಕ್ಯೂಬ್ ಮಾಡಬೇಕಾದ್ರೆ ಇದಕ್ಕೆ ಸ್ವಲ್ಪನೂ ಸಾಲ್ಟ್ ಆಗಲಿ ಸಕ್ಕರೆ ಆಗಲಿ ಹಾಕಬಾರ್ದು. ಸಾಲ್ಟ್ ಅಥವಾ ಸಕ್ಕರೆ ನೀವು ಮಿಕ್ಸ್ ಮಾಡಿದ್ರೆ ಲೆಮನ್ ಜ್ಯೂಸ್ಗೆ ಅದು ಐಸ್ ಕ್ಯೂಬ್ ಆಗಲ್ಲ, ಅದು ಹಾಗೆ ಲಿಕ್ವಿಡ್ ಆಗಿ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ನೀವು ಈ ಥರ ಐಸ್ ಕ್ಯೂಬಲ್ಲಿ ಇದನ್ನ ಸ್ಟೋರ್ ಮಾಡಬೇಕು ಅಂತ ಅನ್ಕೊಂಡ್ರೆ ದಯವಿಟ್ಟು ಇದಕ್ಕೆ ಉಪ್ಪಾಗಲಿ ಸಕ್ಕರೆ ಆಗಲಿ ಏನೂ ಹಾಕಬೇಡಿ. ನಾರ್ಮಲ್ ಲೆಮನ್ ಜ್ಯೂಸ್ ಹಿಂಡಿದ್ದೇನಿರುತ್ತೆ ಫ್ರೆಶ್ ಆಗಿ ಅದನ್ನೇ ನೀವು ಡೈರೆಕ್ಟಾಗಿ ಈ ಥರ ಟ್ರೈಗೆ ಹಾಕೊಂಬಿಡಿ. ಸೊ ಮುಂದೆ ನಾನು ನಿಮಗೆ ಇದನ್ನ ತೋರಿಸ್ತೀನಿ ಯಾವ ಥರ ಆಗಿರುತ್ತೆ ಅಂತ. ಸೊ ಇಲ್ಲಿ ನೋಡಿ, 8 ತಾಸಿನ ನಂತರ ನಮ್ಮ ಐಸ್ ಕ್ಯೂಬ್ಸ್ ಏನಿದೆ, ಲೆಮನ್ ಜ್ಯೂಸ್ನ ಐಸ್ ಕ್ಯೂಬ್ಸ್ 100% ಫ್ರೀಸ್ ಆಗಿದೆ. ನಾನು ನಿಮಗೆ ಒಂದು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಬಂತು ಅಂತ.
ಸೊ ಈ ರೀತಿ ಸ್ಟೋರ್ ಮಾಡಿದಂತಹ ಈ ಲೆಮನ್ ಕ್ಯೂಬ್ಸ್ ಏನಿದೆ ಇದು 100% 1 ವರ್ಷ ಆದರೂ ಕೆಡೋದಿಲ್ಲ. ಮತ್ತು ಇನ್ನೊಂದು ಏನು ಅಂದರೆ, ನೀವು ಫ್ರೆಶ್ ಆಗಿರೋ ಲೆಮನ್ ಹಿಂಡಿದಾಗ ಅದು ಏನು ಟೇಸ್ಟ್ ಬರುತ್ತೋ ಅದೇ ಟೇಸ್ಟ್ ಇದರಲ್ಲಿ ಕೂಡ ಇರುತ್ತೆ. ಮತ್ತು ಇದರಲ್ಲಿ ನಾವು ಸಕ್ಕರೆ ಆಗಲಿ ಉಪ್ಪಾಗಲಿ ಏನನ್ನೂ ಹಾಕಿಲ್ಲ. ಹಾಗಾಗಿ ಈ ಲೆಮನ್ ಜ್ಯೂಸನ್ನು ನೀವು ಸ್ವೀಟ್ ಮಾಡೋದಕ್ಕೆ ಕೂಡ ಬಳಸ್ಕೋಬಹುದು. ಅಂದರೆ ಲೆಮನ್ ಶರ್ಬತ್ ಆಗಲಿ, ಲೆಮನ್ ಸ್ಕ್ವಾಶ್ ಆಗಲಿ, ಲೆಮನ್ ಸೋಡಾ ಆಗಲಿ, ಏನಕ್ಕಾದರೂ ನೀವು ಇದನ್ನು ಬಳಸ್ಕೊಳ್ಬಹುದು. ಬಟ್ ನಾನು ಇದಕ್ಕೆ ಮುಂಚೆ ನಿಮಗೆ ತೋರಿಸ್ಕೊಟ್ಟು ಒಂದು ಮೆಥಡಲ್ಲಿ ಸಾಲ್ಟ್ ಹಾಕಿ ಏನಿಟ್ಟಿದ್ದೀವೋ ಲೆಮನ್ ಜ್ಯೂಸ್, ಅದನ್ನು ನೀವು ಸ್ವೀಟ್ಗೆ ಬಳಸೋಕ್ಕಾಗಲ್ಲ. ಯಾಕಂದರೆ ಅದರಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ. ಬಟ್ ಈ ಥರ ಶೇಖರಿಸಿಟ್ಟಿರುವಂಥ ಲೆಮನ್ ಜ್ಯೂಸ್ನ ನೀವು ಏನಕ್ಕಾದರೂ ಬಳಸ್ಕೋಬೋದು, ಹೇಗಾದರೂ ಬಳಸ್ಬೋದು. ಇದು 100% 1 ವರ್ಷ ಇಟ್ಟರು ಹಾಳಾಗಲ್ಲ, ಕೆಡಲ್ಲ. ಮತ್ತು ನಿಮ್ಗೆ ಯಾವಾಗ ಬೇಕಂದ್ರೂ ರೆಡಿ ಇದೆ ಇದನ್ನು ಯೂಸ್ ಮಾಡೋದಕ್ಕೆ. ಸೊ ನೋಡಿ ಎಷ್ಟು ಮುದ್ದಾಗಿ ಕ್ಯೂಟ್ ಆಗಿದೆ ನಮ್ಮ ಲೆಮನ್ ಐಸ್ ಕ್ಯೂಬ್ಸ್. ಇದನ್ನು ನೀವು ಶರ್ಬತ್ ಮಾಡಬೇಕು ಅಂದರೆ ನೀರಿನಲ್ಲಿ ಸಕ್ಕರೆ ಕರಗಿದ ತಕ್ಷಣ ಇದನ್ನು ಹಾಕ್ಬಿಡಿ. 1 ನಿಮಿಷದಲ್ಲಿ ಇದು ಕೂಡ ಕರಗಿಬಿಡುತ್ತೆ, ನಿಮ್ಮ ಲೆಮನ್ ಜ್ಯೂಸ್ ರೆಡಿ. ಹಾಗೆ ಸಾರು, ಸಾಂಬಾರ್, ಹುಳಿ ಮತ್ತು ಏನಕ್ಕಾದರೂ ನೀವು ಇದನ್ನು ಹಾಕಬೇಕು ಅಂದ್ಕೊಂಡ್ರೆ ನಿಮಗೆ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಕ್ಯೂಬ್ಸ್ಗಳನ್ನ ತೊಗೊಂಡು ಸಾಂಬಾರಲ್ಲಿ ಅಥವಾ ಸಾರಲ್ಲಿ ಹಾಕ್ಬಿಡಿ, ನಿಮ್ಮ ಕೆಲಸ ಆದಂಗೆನೆ. ಮತ್ತು ಈ ಲೆಮನ್ ಕ್ಯೂಬ್ಸ್ನ ಸ್ಟೋರ್ ಮಾಡೋ ಇನ್ನೂ ಒಂದು ಇಫೆಕ್ಟಿವ್ ಮೆಥಡ್ ಏನು ಅಂದರೆ, ನಾನಿಲ್ಲೊಂದು ಚಿಕ್ಕದಾದಂಥ ಒಂದು ಜಿಪ್ಲಾಕ್ ಬ್ಯಾಗ್ನ ತೊಗೊಂಡಿದ್ದೀನಿ. ಸೊ ಈ ಐಸ್ ಕ್ಯೂಬ್ಗಳನ್ನ ನಾವು ಈ ಬ್ಯಾಗಲ್ಲಿ ಸ್ಟೋರ್ ಮಾಡಿ ಕೂಡ ಫ್ರೀಸರಲ್ಲಿ ಇದೇ ಥರ ಇಡ್ಬೋದು. ನಿಮಗೆ ಯಾವಾಗ ನಿಂಬೆಹಣ್ಣಿನ ರಸ ಬಳಸೋದಿದೆಯೋ ಆವಾಗ ನೀವು ಈ ಪೌಚನ್ನ ಹೊರಗಡೆ ತೆಗೆದು ಎಷ್ಟು ಬೇಕೋ ಅಷ್ಟು ಕ್ಯೂಬ್ಸ್ಗಳನ್ನ ನೀವು ಬಳಸ್ಕೊಂಡು ಉಳಿದಿದ್ದನ್ನು ಹಾಗೆ ಲಾಕ್ ಮಾಡಿ ಮತ್ತೆ ಫ್ರೀಸರ್ಲಿಟ್ಟು ಸ್ಟೋರ್ ಮಾಡ್ಬೋದು. ಮತ್ತು ಈ ನಿಂಬೆಹಣ್ಣಿನ ಐಸ್ ಕ್ಯೂಬನ್ನು ನೀವು ಇನ್ಸ್ಟೆಂಟಾಗಿ ಬಳಸಬೇಕು ಅಂದರೆ ಅದನ್ನು ಟ್ರೇಯಿಂದ ಹೊರಗೆ ತೆಗೆದು ಈ ಥರ ಒಂದು ಬೌಲ್ನಲ್ಲಿ ಹಾಕಿ ಲಿಡ್ ಕ್ಲೋಸ್ ಮಾಡಿಡಿ. ಒಂದು 2 ನಿಮಿಷದಲ್ಲಿ ಅದು ಚೆನ್ನಾಗಿ ಕರೆದು ಲಿಕ್ವಿಡ್ ಆಗಿಬಿಡುತ್ತೆ. ನಿಮಗೆ ಇನ್ನೂ ಅರ್ಜೆಂಟ್ ಇದ್ದರೆ ಇದ್ರ ಮೇಲೆ ಸ್ವಲ್ಪ ಲ್ಯೂಕ್ ವಾರ್ಮ್ ಅಥವಾ ಸ್ವಲ್ಪ ಬಿಸಿ ನೀರು ಹಾಕಿ ನಿಮಗೆ ಒಂದು 10 ಸೆಕೆಂಡಲ್ಲಿ ಅದು ಕರ್ಗೋಗ್ಬಿಡುತ್ತೆ. ಅಥವಾ ನಿಮಗೆ ಇನ್ಸ್ಟೆಂಟ್ ಆಗಿ ಲೆಮನ್ ಜ್ಯೂಸ್ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಇಲ್ಲಿ ನೋಡಿ, ಈ ಒಂದು ಕ್ಯೂಬ್ನ ತೊಗೊಂಡು ನಾನು ಇವಾಗ ನಿಮಗೆ ಕ್ರಷ್ ಮಾಡಿ ತೋರಿಸ್ತೀನಿ. ನೋಡಿದ್ರ 1 ಸೆಕೆಂಡಲ್ಲಿ ಇದು ಕ್ರಷ್ ಆಗಿ ಹೋಯಿತು. ಇನ್ನು ಒಂದು 2 ಸೆಕೆಂಡಲ್ಲಿ ನೀವು ಇದನ್ನು ಇದೇ ಥರ ಕೈ ಆಡಿದ್ರೆ ನಿಮಗೆ ಜಸ್ಟ್ ಜ್ಯೂಸೇ ರೆಡಿ ಆಗಿಬಿಡುತ್ತೆ. ಇದಕ್ಕಿಂತ ಇನ್ನೇನು ಬೇಕು ನಮಗೆ ಅಲ್ವಾ? ಸೊ ಇವತ್ತಿನ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿ ಹಾಗೆ ತುಂಬಾ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಿದ್ರೆ ಪ್ಲೀಸ್ ನಮ್ಮ ವಿಡಿಯೋನ ಲೈಕ್, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಹೊಸಬರಾಗಿದ್ದರೆ. ಥ್ಯಾಂಕ್ ಯು ಸೋ ಮಚ್.